ನಗರದ ಗ್ರಂಥಾಲಯದಲ್ಲಿ ಪುಸ್ತಕಗಳೇ ಇಲ್ಲ. ಎರಡ್ 2024ರಲ್ಲಿ ಒಂದೇ ಒಂದು ಪುಸ್ತಕವನ್ನು ಖರೀದಿ ಮಾಡಿಲ್ವಂತೆ. ಶೈಕ್ಷಣಿಕ ನಗರಿ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ತುಮಕೂರಿನ ಗ್ರಂಥಾಲಯದಲ್ಲಿ ಕಳೆದ ವರ್ಷ ಒಂದೇ ಒಂದು ಪುಸ್ತಕವನ್ನು ಖರೀದಿ ಮಾಡದೇ ಇದ್ದು ಲೈಬ್ರರಿಯಲ್ಲಿ ಪುಸ್ತಕಗಳಿಲ್ಲದೆ ಖಾಲಿಯಾಗಿದೆ. ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಹಳೆಯ ಲೈಬ್ರರಿ ಹಿಂಭಾಗದಲ್ಲಿ ಸುಮಾರು 29.94 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಹೈಟೆಕ್ ಲೈಬ್ರರಿಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಲೈಬ್ರರಿಯಲ್ಲಿ ಪುಸ್ತಕಗಳಿಲ್ಲದೆ ಬುಕ್ ರ್ಯಾಕ್ಗಳು ಖಾಲಿಯಾಗಿದ್ದು ಶೈಕ್ಷಣಿಕ ನಗರದಲ್ಲೇ ಇಂತಹ ಸ್ಥಿತಿ ಬಂದಿರುವುದು ಮಾತ್ರ ದುರಂತವೇ ಸರಿ. ಹೈಟೆಕ್ ಲೈಬ್ರರಿ ಏನೋ ನಿರ್ಮಾಣ ಮಾಡಲಾಗಿದೆ, ಅಲ್ಲದೆ ಗ್ರಂಥಾಲಯವನ್ನು ತುಮಕೂರಿಗರು ಉತ್ತಮವಾಗಿ ಬಳಸಿಕೊಳ್ತಾ ಇದ್ದಾರೆ. ಆದ್ರೆ ಈ ಲೈಬ್ರರಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುವ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಪುಸ್ತಕಗಳು ಮಾತ್ರ ಸಿಗ್ತಾ ಇಲ್ಲ. ಜೊತೆಗೆ 2024ರಲ್ಲಿ ಮುದ್ರಣಗೊಂಡು ಪುಸ್ತಕಗಳು ಸರಬರಾಜು ಮಾಡಲಾಗುತ್ತಿಲ್ವಂತೆ. ಅಲ್ಲದೆ 2020ರಿಂದ ಯಾವುದೇ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಪೂರೈಕೆ ಮಾಡಲಾಗಿಲ್ಲ. ಇದರಿಂದ ಈ ಹಿಂದಿನ ವರ್ಷಗಳಲ್ಲಿ ಪೂರೈಕೆಯಾದ ಪುಸ್ತಕಗಳನ್ನೇ ಅಧ್ಯಯನ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಅಧ್ಯಯನಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎಂದು ವಿದ್ಯಾರ್ಥಿಗಳು ಅಳಲನ್ನು ತೋಡಿಕೊಂಡಿದ್ದಾರೆ. ಪಾಲಾಕ್ಷ ಬಿ ನಮ್ಮದು ಪಾವಗಡ. ನಾವಿಲ್ಲಿ 5 ವರ್ಷ ಆಯಿತು ಇಲ್ಲಿ ಎಂಟ್ರಿ ಆಗಿ. ಸಮಸ್ಯೆ ಅಂದರೆ ಇದು 2020ರಲ್ಲಿ ಬುಕ್ಸ್ ತೊಗೊಂಬಂದಿರೋದು ಇವರು ಲೈಬ್ರರಿಲಿ. 2020ರಲ್ಲಿ ಬುಕ್ಸ್ ತೊಗೊಂಬಂದ್ರೆ 21, 22, 23, 24 ಎಲ್ಲ ಇತ್ತು. ಅಮೌಂಟ್ ಎಲ್ಲೋಯ್ತು? ಫಂಡ್ ಎಲ್ಲೋಯ್ತು? ಅಮೌಂಟ್ ಎಲ್ಲೋಯ್ತು ಬಜೆಟ್ ಮಂಡಳಿಯಲ್ಲಿ ಕೊಡಲ್ವಾ ಲೈಬ್ರರಿಗೆ? ಇನ್ನೆಷ್ಟು ವರ್ಷ ಬೇಕು ಹೊಸ ಬುಕ್ಸ್ ತೊಗೊಂಬರೋಕ್ಕೆ? ನೋಡಿ, ಇದು 20ರಲ್ಲಿ ಆಗಿರೋದು ಅಪ್ಡೇಟ್ ಬುಕ್. ಆ ಡಿ ಸಿ ಜಿಲ್ಲಾಧಿಕಾರಿಗೆ ಅವ್ರಿಗೆ ಗೊತ್ತಾಗಲ್ಲ, ನಮ್ಗೆ ಗೊತ್ತಿಲ್ಲ. ಈ ಫಂಡ್ ಬರುತ್ತೋ ಬರೋಲ್ಲ ಸರ್ಕಾರಕ್ಕೆ ಗೊತ್ತು. ಬುಕ್ ತರಿಸಿಲ್ಲ 4 ಇಯರ್ಸ್ ಆಯಿತು. ದುಡ್ಡಿಲ್ಲ ಅಂದರೆ ಏನು ವರ್ಷ ಬರೋಲ್ವ ಸರ್ ಇದಕ್ಕೆ? ದುಡ್ಡಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ಹೆಂಗೆ ಮೇಂಟೈನ್ ಆಗುತ್ತೆ? ತರಿಸ್ಬೇಕು. ಮುಂದಿನ ತಿಂಗಳಲ್ಲಿ ಎಲ್ಲ ಅಪ್ಡೇಟ್ ಆಗುತ್ತೆ ಬುಕ್ಸು. ಟೋಟಲ್ ಫೆಬ್ರವರಿಯಲ್ಲಿ ಅಪ್ಡೇಟ್ ಆಗುತ್ತೆ ಬುಕ್ಸು. ಅದಕ್ಕೆ ಕಾಮನ್ ಎಲ್ಲ ತರಿಸ್ಬೇಕು ಅಪ್ಡೇಟ್. ಈ ಬುಕ್ಸ್ ಎಲ್ಲ 10 ಕಡೆ ಆಗಿಬಿಟ್ಟು ಮೂಲೆಯಲ್ಲಿ ಹೊಸ ಬುಕ್ಸ್ ತರಿಸ್ಬೇಕು. ಇಲ್ಲ ಏನು ಮಾಡೋಣ, ಯಾರು ಕೇಳಲ್ಲ. ಇಲ್ಲಿ ಕೇಳಿದ್ರೆ ಏನೋ ಒಂಥರ ನಮ್ಮ ಕಡೆ ಏನೋ ಈ ಹುಡುಗ ಕೇಳ್ದ ಕೋಪ ಏನೋ ಒಂದು ಮಾಡ್ಕೊಳ್ಳೋದು. ಅಧಿಕಾರಿಗೆ ಅಂದರೆ ನಾನು ಮೊನ್ನೆನೇ ಮಾತಾಡಿದ್ದೀನಿ. ಹುಡುಗರು ಒಬ್ಬರು ಬರಲ್ಲ, ನಾನು ಒಬ್ಬನೇ ಏನು ಮಾಡಬೇಕು? ಹುಡುಗರು ಬರಲ್ಲ. ಬುಕ್ಕೆಲ್ಲ ಏನು ಎಲ್ಲ ಮಿಸ್ಸಿಂಗ್ ಆಗೈತೆ ಬುಕ್ಸ್. 2020ರಲ್ಲಿ ಬುಕ್ಸ್ ತೊಗೊಂಬಂದವರು 4 ವರ್ಷ ಏನಾಯಿತು? ಈಗ ಎಷ್ಟು? 2025, 21, 22, 23, 24 ಎಲ್ಲೋಯ್ತು ಬುಕ್ಸು? ಅಮೌಂಟ್ ಎಲ್ಲೋಯ್ತು? ಅಧಿಕಾರಿನೇ ನಾನು ಒಂದು ಇಷ್ಟಪಡೋದು ಬುಕ್ಸ್ ತರಿಸ್ಬೇಕು. ಈ ವರ್ಷದಲ್ಲಿ ಹೊಸ ಬುಕ್ಸ್ ಅಪ್ಡೇಟ್ ಆಗಿರಬೇಕು, ತೊಗೊಂಬರ್ಬೇಕು. ಇಲ್ಲಾಂದರೆ ಬಿಟ್ಟು ಹೋಗ್ಲಿ, ಲೈಬ್ರರಿ ಬಿಟ್ಟು ಹೋಗ್ಲಿ. ಇದಲ್ಲದೆ ನಗರ ಕೇಂದ್ರ ಗ್ರಂಥಾಲಯದ 2 ಹಾಗೂ 3ನೇ ಮಹಡಿಯನ್ನ ಈವರೆಗೂ ಬಳಕೆ ಮಾಡಿಕೊಳ್ಳಲಾಗ್ತಿಲ್ವಂತೆ. ಜುಲೈ 10ರಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 3ನೇ ಮಹಡಿಯಲ್ಲಿ ಉದ್ಯಮಶೀಲತೆ ಹೆಚ್ಚಿಸುವ ಯುವಕರನ್ನ ಉದ್ಯೋಗಕ್ಕೆ ಅಣಿಗೊಳಿಸುವ ತರಬೇತಿ ಕೇಂದ್ರ ಆರಂಭಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಆದರೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ.
ಕೇಂದ್ರ ಗ್ರಂಥಾಲಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಎಂದು ಉಪನಿರ್ದೇಶಕ ದಿನಕರ್ ಅವರನ್ನ ಕೇಳಿದ್ರೆ ಈ ವರ್ಷ ಅನುದಾನ ಬಿಡುಗಡೆಯಾಗಿಲ್ಲ, ಹಣ ಬಂದ ತಕ್ಷಣ ಪುಸ್ತಕ ಖರೀದಿಸ್ತೇವೆ ಎಂದು ಹೇಳಿದ್ದಾರೆ. ಅದೇನೇ ಆಗ್ಲಿ, ಸಾವಿರಾರು ರೂಪಾಯಿ ಕೊಟ್ಟು ಪುಸ್ತಕಗಳನ್ನ ಖರೀದಿಸಲು ಸಾಧ್ಯವಾಗದ ಬಡ ವಿದ್ಯಾರ್ಥಿಗಳಿಗೆ ಲೈಬ್ರರಿಗಳೇ ಆಧಾರವಾಗಿದೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಗತ್ಯ ಪುಸ್ತಕಗಳನ್ನ ಖರೀದಿ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.